5 ವಾರ ಫಸ್ಟ್ ವಾರದಿಂದಲೂ ಕುಡಿತಾ ಇಲ್ಲ ಅವರು ಬಂದಾಗಿಂದಲೂ ತುಂಬಾ ಕುಡಿತಾ ಇದ್ರು ಅವರು ಬೆಳಿಗ್ಗೆಯಿಂದನೇ ಕುಡಿತಾ ಇದ್ರು ತುಂಬಾ ಇಲ್ಲಿಗೆ ಬಂದ್ಮೇಲೆ ಪರವಾಗಿಲ್ಲ ಔಷಧಿ ತಗೊಂಡ್ಮೇಲೆ ಕುಡಿತಾ ಇಲ್ಲ ಮೊದ್ಲೆಲ್ಲ ತುಂಬಾ ಗಲಾಟೆ ಮಾಡೋರು ಹುಡ್ಕೋ ಬಂದ್ರೆ ನನ್ ಮುಖ ಕಂಡ್ರೆ ಆಗ್ತಾ ಇರ್ಲಿಲ್ಲ ಅಷ್ಟೊಂದು ಜಗಳ ಮಾಡೋರು ತುಂಬಾ ಜಗಳ ಮಾಡೋರು ಯಾವಾಗ ನನ್ ಜೊತೆ ಅಂದ್ರೆ ಬೆಳಿಗ್ಗೆಯಿಂದನೇ ಕುಡಿತಾ ಇದ್ರ ಕುಡಿತಾ ಇದ್ರು ಇವಾಗ ಹೇಗೆ ಅನ್ಸ್ತಮ್ಮ ನಿಮ್ಗೆ ಇಲ್ಲಿ ಬಂದ್ಮೇಲೆ ತುಂಬಾ ಖುಷಿ ಆಗಿದೆ ನಿಜವಾಗ್ಲೂ ನಾನು ಎಲ್ಲಾ ಕಡೆ ತುಂಬಾ ಕಡೆ ಹೋಗಿದ್ದೀನಿ ದೇವಸ್ಥಾನಗಳಿಗೆ ಎಷ್ಟೇ ಹೇಳಿದ್ರು ಎಲ್ಲೋದ್ರೂ ಸರಿ ಹೋಗ್ಲಿಲ್ಲ ಹೋಗೋರು ಬರೋರು ಒಂದ್ ವಾರ 15 ದಿನ ಬಿಡೋರು ಮತ್ತೆ ಹಂಗೆ ಕುಡಿಯೋರು ಮತ್ತೆ ಜಗಳ ಮಾಡೋರು ಯಾವಾಗ್ಲೂ ಆದ್ರೆ ಇವಾಗ ಪರವಾಗಿಲ್ಲ ಅದು ಅನುಭವಿಸಿದರಿ ಗೊತ್ತು ಅಲ್ವಾ ಅದ್ರ ಕಷ್ಟ ಏನಂತ ಅದಕ್ಕೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ ನೋಡೋಣ ಇದೊಂದು ಎಲ್ಲೂ ಬೇಡ ಇನ್ನು ಜೀವನನೇ ಎಷ್ಟು ಬಿಡು ಇನ್ನೆಲ್ಲೂ ಹೋಗೋದೇ ಬೇಡ ಅನ್ಕಡೆ ಸುಮ್ಮನೆ ಇದ್ದೆ ಫಸ್ಟ್ ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ಮೇಲೆ ಕೊನೆದಾಗ ಇದೊಂದು ಪ್ರಯತ್ನ ಮಾಡೋಣ ನೋಡೋಣ ಬಿಟ್ರು ಬಿಡ್ಬೋದು ಕೊನೆದಾಗ ಇದೊಂದು ಪ್ರಯತ್ನ ಮಾಡೋಣ ಅಂತ ಬಂದ್ವಿ ಪರವಾಗಿಲ್ಲ ನೀವು ಒಳ್ಳೆ ನೋಡ್ರೆ ನಮ್ಗೆ ಬೇಜಾರಾಗುತ್ತೆ 20 ವರ್ಷದಿಂದ ತುಂಬಾ ಕಷ್ಟಪಟ್ಟಿದ್ದೀನಲ್ಲ ಅಲ್ವಾ ಅದೇ ಮೇನ್ ದುಡ್ಡು ಕಾಸು ಇಂಪಾರ್ಟೆಂಟ್ ಮನೇಲಿ ಒಂದು ನೆಮ್ಮದಿ ಇದೆ ಒಟ್ಲಿ ಮನೇಲಿ ದುಡ್ಡು ಹಣ ಆಸ್ತಿ ದುಡಿಯೋದು ಸೆಕೆಂಡ್ ಎಂಟ್ರಿ ಅದು ಹಿಂಗಾದ್ರೂ ಹೋಗ್ಲಿ ನಾವೇ ದುಡ್ಡು ಸಾಕ್ತಿವಿ ಆದ್ರೂ ನೆಮ್ಮದಿ ಇದೆ ಮನೇಲಿ ತುಂಬಾ ಖುಷಿ ಆಗುತ್ತೆ ನಿಜವಾಗ್ಲೂ ಈಗ ದುಡ್ದು ಎಲ್ಲ ಮನೆ ಕೊಡ್ತಾರೆ ಮನೆಗೆ ಮುಂಚೆ ಏನ್ ಮಾಡ್ತಿದ್ರು ಹೊಡಿಯೋದು ಜಗಳ ಮಾಡೋದು ಎಲ್ಲ ಮಾಡ್ತಾ ಇದ್ರು ಎಲ್ರು ಮನೇಲಿ ಒಬ್ಬರು ಕಂಡ್ರು ಆಗ್ತಾ ಇರ್ಲಿಲ್ಲ ಕುಡಿದ್ರೆ ಮಕ್ಳು ಕಂಡ್ರು ಜಗಳ ಮಾಡೋರು ನಮ್ಮ ಮಕ್ಳು ತುಂಬಾನೇ ಬೇಜಾರ್ ಮಾಡ್ಕೊತಾ ಇದ್ರು ಎಲ್ಲೇ ಹೋದ್ರು ಇವಾಗಲೇ ಕುಡಿತಾರೆ ಯಾವ ಮದ್ವೆ ಹೋದ್ರು ಫಂಕ್ಷನ್ ಹೋದ್ರು ಕುಡ್ಕೊ ಬರ್ತಾರಲ್ಲ ತುಂಬಾ ಎಲ್ಲೇ ಹೋಗು ನಮ್ಗೆ ಬೇಜಾರಾಗೋದು ನಿಜವಾಗ್ಲೂ ಮಕ್ಳಿಗೆ ಕೇಳ್ತಾರಲ್ಲ ಅಪ್ಪ ನಿಮ್ಮಪ್ಪ ಕುಡ್ಕ ಅಂತ ತುಂಬಾ ಅವ್ರು ತುಂಬಾ ಯೋಚನೆ ಮಾಡ್ತಾರೆ ನನ್ನ ಮಕ್ಳು ಮಾತ್ರ ನಮ್ಮ ಅಪ್ಪ ಕುಡಿಯೋದನ್ನ ಬಿಟ್ಬಿಟ್ರೆ ನಮ್ಮ ಮನೆ ಎಷ್ಟ್ ಚೆನ್ನಾಗಿರ್ತಾ ಇತ್ತು ಹಿಂಗ್ ಕುಡ್ದು ನಮ್ಮ ಅಪ್ಪ ಜಗಳ ಮಾಡ್ತಲ್ಲ ತುಂಬಾ ಯೋಚನೆ ಮಾಡ್ತಾರೆ ನನ್ನ ಮಕ್ಳು ಇವಾಗ ಅವ್ರು ತುಂಬಾ ಖುಷಿ ಪಡ್ತಾರೆ ಇವಾಗ ಅಲ್ವಾ ತುಂಬಾ ಖುಷಿ ಆಗವ್ರೆ ಇವಾಗ ಸಾಕು ನಮ್ಮ ಅಪ್ಪ ಹಿಂಗಿದ್ರೆ ಸಾಕು ನಮ್ಗೆ ಅನ್ಸುತ್ತೆ ಅವ್ರಿಗೆ ಇವಾಗ ನೀವ್ ಅನ್ಕೊಳ್ಳಿಲ್ಲ ಆಯ್ತು ಅನ್ಸ್ತಾ ಹೌದು ನಿಜವಾಗ ನಂಗೆ ಅನ್ಕೊಂಡಿರ್ಲಿಲ್ಲ ತುಂಬಾ ಶಕ್ತಿ ಇದೆ ಮಾತ್ರ ಈ ದೇವಸ್ಥಾನಕ್ಕೆ ಬಂದ್ಮೇಲೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಅವರು ಈ ಕ್ಷೇತ್ರಕ್ಕೆ ಬರ್ಲೇಬೇಕು ಒಂದ್ಸತಿ ಬಂದು ನೋಡ್ಬಿಟ್ರೆ ಅವ್ರಿಗೆ ಒಂದೇ ಸರಿ 2 ಸರಿ ಬಂದಾಗ್ಲೇ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಎಷ್ಟು ಶಕ್ತಿ ಇದೆ ದೇವಸ್ಥಾನದಲ್ಲಿ ಅಂತ ನಾನು ನಿಜವಾಗ್ಲೂ ಇಷ್ಟು ಶಕ್ತಿ ಇದೆ ಅಂತ ನಾನು ನಂಬೇ ಇರ್ಲಿಲ್ಲ ಇಲ್ಲಿಗೆ ಬಂದ್ಮೇಲೆ ತುಂಬಾನೇ ಶಕ್ತಿ ಇದೆ ಇಲ್ಲಿಗೆ ಬಂದ್ಮೇಲೆ ಮನೇಲಿ ಎಷ್ಟು ಸುಖ ಶಾಂತಿ ನೆಮ್ಮದಿಯಾಗಿದ್ದೀವಿ ಅಂತ ಅಷ್ಟು ಹೇಳಕ್ಕಾಗಲ್ಲ ಎಷ್ಟು ಖರ್ಚು ಮಾಡ್ತಾ ಇದ್ರಿ ಸರ್ ಕುಡಿಯೋಕೆ 1500 ರೂಪಾಯಿ ಖರ್ಚು ಮಾಡ್ತಾ ಇದ್ರಿ 5 ಗಂಟೆಗೆ ಎಷ್ಟು ಕೊಟ್ಟು ಕುಡಿತಾ ಇದ್ರಿ 5-6 ಕೊಟ್ಟು ಕುಡಿತಾ ಇದ್ರ ಓಕೆ ಏನು ಹೇಳ್ತೀರಾ ಸರ್ ಈಗ ನಿಮ್ಮ ಸ್ನೇಹಿತರು ಕುಡಿತಾ ಇರ್ತಾರೆ ಹೌದಾ ಅಲ್ಲ ಈ ಕ್ಷೇತ್ರಕ್ಕೆ ಬಂದ್ರೆ ಕುಡಿಯೋದು ನಿಲ್ಲಿಸ್ತಾರೆ ಅಂತೀರಾ ನಿಮ್ಗೆ ಒಳ್ಳೇದಾಯ್ತು ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತೀರಾ ಮುಂದೆ ಬರ್ತೀವಿ ಹೊಟ್ಟೆ ನೆನಪಿಲ್ಲ ಓಕೆ